ಈ ಸೊಬಗಿಗೇನು ಕೊರತೆ ಇಲ್ಲ. ನೂರಾರು ಜಲಪಾತಗಳಿವೆ. ಮೈಸೂರಲ್ಲೂ ಅಂತಹ ಒಂದು ಜಲಪಾತವಿದೆ. ರಭಸವಾಗಿ ಹರಿಯುವ ನೀರು ಬಂಡೆಗಳ ಮೇಲಿಂದ ಧುಮ್ಮಿಕ್ಕಿ ಹರಿಯುವ ಜಲಪಾತವೊಂದು KR ನಗರದಲ್ಲಿ ಇದೆ. ಧನುಷ್ಕೋಟಿ ಫಾಲ್ಸ್. ಆ ಜಲಪಾತದ ಸೊಬಗನ್ನ ಒಮ್ಮೆ ನೀವು ಕಣ್ತುಂಬಿಕೊಳ್ಳಿ. ಈ ಪ್ಲೇಸು ತುಂಬ ಚೆನ್ನಾಗೈತೆ. ಒಳ್ಳೆ ಪ್ರವಾಸಿ ಸ್ಥಾನವಾಗೈತೆ. ಹೊಸ್ದಾಗಿ ಮದುವೆ ಆಗಿದ್ದೀವಿ, ಅದರಿಂದ ಇದು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಇಲ್ಲಿ ಹೊಳೆ ಅದು ತುಂಬ ಮಳೆ ಆಗಿರೋದ್ರಿಂದ ತುಂಬ ನೋಡೋಕ್ಕೆ ಸಕ್ಕತ್ತಾಗಿದೆ. ಎಂಜಾಯ್ ಮಾಡ್ತಾ ಇದ್ದೀವಿ ನಾವು. ತುಂಬ ಚೆನ್ನಾಗಿದೆ. ನಾವೆಲ್ಲ ಫ್ರೆಂಡ್ಸು ನೋಡೋಕೆ ಬಂದಿದ್ದೀವಿ, ಎಂಜಾಯ್ ಮಾಡ್ತಾ ಇದ್ದೀವಿ. ಈ ಹೊಳೆ ಸೌಂಡ್ ನಿಮ್ಗೆ ಕೇಳಿಸ್ತಾ ಇರ್ಬೋದು, ತುಂಬಾ ಭರ್ಜರಿಯಾಗಿರ್ತದೆ. ಇಲ್ಲಿಂದ 15 ಕಿಲೋಮೀಟರ್ ದೂರ ಇರುವಂತ ಊರುಗಳಿಗೂ ಸಹ ಈ ಹೊಳೆ ಶಬ್ದ ಕೇಳಿಸ್ತದೆ. ಆದ್ರೆ ಇಲ್ಲಿ ಶ್ರೀರಾಮನ್ ಗುಡಿ ಇದೆ. ಈ ಶ್ರೀರಾಮನ್ ಗುಡಿ ಒಳಗಡೆ ಗರ್ಭಗುಡಿಗೆ ಹೋದ್ರೆ ಈ ಹೊಳೆ ಸೌಂಡ್ ಕೇಳಲ್ಲ. ಏನಕ್ಕೆ ಅಂದ್ರೆ ಸೀತೆ ಇಲ್ಲಿ ಮಲಗಿರ್ಬೇಕಾದ್ರೆ ರಾಮನ್ಗೆ ಈ ಸೌಂಡಲ್ಲಿ ನಂಗೆ ನಿದ್ದೆ ಬರಲ್ಲ ಅಂತ ಹೇಳಿದಂತ ಸಂದರ್ಭದಲ್ಲಿ ರಾಮ ಸೀತೆಗೆ ನನ್ನ ಹೆಂಡತಿಗೆ ನಿದ್ದೆ ಬರಲಿ ಅಪ್ಪ, ಈ ಶಬ್ದ ಕೇಳ್ದಂಗೆ ಆಗ್ಲಿ ಕಣಪ್ಪ ಅಂತ ಶಾಪ ಕೊಟ್ಟಿರೋದಕ್ಕೆ ಗರ್ಭಗುಡಿ ಒಳಗಡೆ ಈ ಶಬ್ದ ಕೇಳಲ್ಲ.